ಇನ್ನು ಹಾಲಿನ ದರ ಏರಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಸಚಿವ ಕೆ ವೆಂಕಟೇಶ್. ಏರಿಕೆ ಆಗಿದೆಯಲ್ಲ 4 ರೂಪಾಯಿ, ಅದನ್ನ ಸಂಪೂರ್ಣ ರೈತರಿಗೆ ಕೊಡ್ತೀವಿ ಅಂತ ಸಚಿವ ಕೆ ವೆಂಕಟೇಶ್ ಹೇಳ್ತಾ ಇದ್ದಾರೆ. 4 ರೂಪಾಯಿ ಹಾಲಿನ ದರ ಜಾಸ್ತಿ ಮಾಡಿದ್ದೀವಿ, ಅದು ಸಂಪೂರ್ಣವಾಗಿ ರೈತರಿಗೆ ಹೋಗುತ್ತೆ. 100% ರೈತರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಎಲ್ಲ ಒಕ್ಕೂಟಗಳಿಗೂ ನಾವು ಆದೇಶ ಮಾಡಿದ್ವಿ. ಸಂಪೂರ್ಣವಾಗಿ ಅದು ರೈತರಿಗೆ ಹೋಗುತ್ತೆ. ಯಾರು ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ 60 ರೂಪಾಯಿನೋ 55-60 ರೂಪಾಯಿ ಪೆಟ್ರೋಲ್ ಇತ್ತು. ಈಗ 103 ರೂಪಾಯಿ ಕೊಡ್ತೇವೆ, ಯಾರು ಮಾತಾಡ್ತಾ ಇಲ್ಲ. ಸಮರ್ಥನೆ ಹೇಳೋದು, ಯಾರು 4 ರೂಪಾಯಿ ಜಾಸ್ತಿ ಮಾಡಿಬಿಟ್ರಿ, ಮೊಸರು ಜಾಸ್ತಿ ಆಯಿತು, ಹಾಲು ಜಾಸ್ತಿ ಆಯಿತು, ಕರೆಂಟ್ ಜಾಸ್ತಿ ಆಯಿತು, ಬೊಂಬೆ ಹೊಡಿತಾರಲ್ಲ, ಯಾಕೆ ಸುಮ್ಮನೆ ಇದ್ದಾರೆ? ಅದನ್ನು ಕೇಳಬೇಕಲ್ಲ. 47 ರೂಪಾಯಿ 50 ರೂಪಾಯಿ ಡೀಸೆಲ್ ಇತ್ತು, 95 ರೂಪಾಯಿ ತಗೋತಾಯಿದ್ವಿ. ಇವೆಲ್ಲ ಜನಕ್ಕೇನು ಶಾಕ್ ಆಗಿಲ್ವ? ಅದು ಬರ ಅಲ್ವಾ? ಇದು ನಾವು ನೇರವಾಗಿ ರೈತರು ಕೊಡೋದು. ಇದು ಯಾರು ಉತ್ಪಾದನೆ ಮಾಡ್ತಾರೆ ಹಾಲನ್ನ, ಅವ್ರಿಗೋಸ್ಕರ ಅವರು 10 ರೂಪಾಯಿ ಜಾಸ್ತಿ ಮಾಡಿ ಅಂತ ಕೇಳ್ತಾಯಿದ್ರು. ನಾವು ಗ್ರಾಹಕರ ಗಮನದಲ್ಲಿ ಇಟ್ಕೊಂಡು ಯಾರಿಗೂ ಹೊರೆ ಆಗಬಾರ್ದು, ರೈತರು ಎಣ್ಣೆ ಆಗಬಾರ್ದು. ಯಾಕೆಂದರೆ ಉತ್ಪಾದನೆ ವೆಚ್ಚ ಜಾಸ್ತಿ ಆಗ್ತಾಯಿದೆ ದಿನೇ ದಿನೇ. ಈಗ ಅದಕ್ಕೋಸ್ಕರ 4 ರೂಪಾಯಿ ಮಾತ್ರ ಮಾಡಿದ್ವಿ. ಗ್ಯಾರಂಟಿಗೂ ಇದಕ್ಕೂ ಸಂಬಂಧ ಇಲ್ಲ. ನಾವೀಗ 25 ವರ್ಷ ಇದ್ದ ರೇಟ್ ಇನ್ನೂ ಮುಂದುವರ್ಸೋಕ್ಕಾಗುತ್ತೇನ್ರಿ? ಈಗ ಇದು KSRTC ಬಸ್ಗಳು ಹಳೆ ರೇಟನ್ನೇ ಮುಂದುವರ್ಸೋಕ್ಕಾಗುತ್ತೆ. ಪೆಟ್ರೋಲ್ ಬೆಲೆ ಎಷ್ಟಾಗಿದೆ ಈಗ? ಅದ್ರ ತಕ್ಕಾಗಿ ನಾವು ಇದು ಮಾಡ್ಬೇಕಲ್ವ.